ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕಿ ಶಾಲೆಗೆ ಬಾರದ ಹಿನ್ನೆಲೆ ನಮಗೆ ಹೊಸ ಗಣಿತ ಶಿಕ್ಷಕರನ್ನು ನೇಮಿಸಿ ಎಂದು ವಿದ್ಯಾರ್ಥಿಗಳು ಧರಣಿ ಕುಳಿತ ಘಟನೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ. ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕಿ ರಜೆ ಮೇಲೆ ಹೋಗಿದ್ದಾರೆ. ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದು ನಮಗೆ ಗಣಿತ ಪಾಠ ಮಾಡುವವರೇ ಇಲ್ಲ. ಹೀಗಾದ್ರೆ ನಮ್ಮ ಭವಿಷ್ಯದ ಗತಿ ಏನು? ಪರೀಕ್ಷೆಯಲ್ಲಿ ನಾವು ಗಣಿತ ವಿಷಯ ಹೇಗೆ ಬರೆಯಬೇಕು? ಕೂಡಲೇ ನಮಗೆ ಹೊಸ ಗಣಿತ ಶಿಕ್ಷಕರನ್ನು ನೇಮಿಸಿ ಎಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಇಂಗಳಗಿಯಲ್ಲಿ 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು 8ನೇ ತರಗತಿಗೆ ಈ ಸ್ಕೂಲಿಗೆ ಬಂದೆ. ಆವಾಗಿನಿಂದ ನಮಗೆ ನಮೃತ ಟೀಚರ್ ಅಂತ ಗಣಿತ ಶಿಕ್ಷಕಿ ಅವ್ರು ಬರ್ತಾಯಿದ್ರು. ಅಂದರೆ ಮೊದಲು ಫಸ್ಟ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಬರ್ತಿದ್ರು. ಅರ್ಧ ವರ್ಷದಿಂದ ಅವ್ರು ಲೀವ್ ತೊಗೊಂಡಿದ್ರು. ಈಗ 3 ವರ್ಷ ಭೀ ಹೀಗೆ ಆಗ್ಲತ್ತದ. ಈಗ 10th ನಾವೀಗ 10th ಮುಂದೆ ನಮ್ಮ ಭವಿಷ್ಯ, ಈಗ ಮ್ಯಾಥ್ಸೇ ಇಲ್ಲಾಂದರೆ ಮುಂದೆ ನಮ್ಮ ಭವಿಷ್ಯ ಏನಾಗಬೇಕು? ಅದ್ರ ಸಲುವಾಗಿ ನಮಗೆ ಮ್ಯಾಥ್ಸ್ ಟೀಚರ್ ಬೇಕೇ ಬೇಕು. ಈಗೇನಮ್ಮ ಅಧಿಕಾರಿಗಳು ಬರತನ ನೀವು ಇಲ್ಲೇ ನಾವು ಇಲ್ಲೇ ಕೊಡ್ತೀವಿ. ಶಾಲೆ ಹೊರಗಡೆನೆ ಕೊಡ್ತೀರಿ? ಇಲ್ಲೇ ಕೊಡ್ತೀವಿ. ಅಧಿಕಾರಿಗಳು ಬರತನ ಮನೆಗೆ ಹೋಗಂಗಿಲ್ಲ? ಹೋಗೋದೇ ಇಲ್ಲ ರೀ, ಮನೆಗೆ ಹೋಗೋದಿಲ್ಲ. ನಿನ್ನ ಹೆಸರು? ಜ್ಞಾನ್ ಕುಮಾರ್. ಹಾಂ, ಯಾಕೆ ಇಲ್ಲೆಲ್ಲ ಮಕ್ಕಳು ನೀವೆಲ್ಲ ಇಲ್ಲಿ ಹೋರಾಟ ಮಾಡ್ಲಕ್ಕೆ ಕುಂತೀರಿ? ನಮಗೆ ಗಣಿತ ಟೀಚರ್ ಇಲ್ರಿ. ಗಣಿತ ಟೀಚರ್ ಬರೀ ವರ್ಷ ಲೀವ್ ಮೇಲೆ ಇರ್ತಾರೆ. ಯಾವಾಗ ಕೇಳಿದ್ರು ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ. ಮತ್ತು ಇಲ್ಲಿ ಕುಡ್ಲಕ್ಕೆ ನೀರು ಇಲ್ರಿ ಸೊರಗೆ, ಮತ್ತು ಶೌಚಾಲಯ ಇಲ್ರಿ, ಮತ್ತು ರೂಮ್ ಎಲ್ಲ ಸೋರ್ತಾವ್ರಿ ಆ ಕಡೆ ಈ ಕಡೆ. ಅದ್ರ ಸಲಕ್ಕೆ ಈಗ ಅಧಿಕಾರಿಗಳು ಬರತನ ಇಲ್ಲಿ ಇರ್ತೀರಿ ಅಥವಾ ಮನೆಗೆ ಹೋಗ್ತೀರಿ? ಇಲ್ಲೇ ಇರ್ತೀವಿ. ಇಲ್ಲೇ ಹೋಗ್ತೀರಿ. ಅಂದ್ರೆ ಗಣಿತ ಶಿಕ್ಷಕರು ನಿಮಗೂ ಬೇಕೇ ಬೇಕು. ಹ್ಞೂ ರೀ. ಎಷ್ಟು ದಿನ ಆಯಿತು ಗಣಿತ ಶಿಕ್ಷಕರು ಹೋಗಿ? 3 ವರ್ಷ ಐತ್ರಿ. 3 ವರ್ಷನಾಗ 3 ತಿಂಗಳು ಬರ್ತಾರೆ ಹೋಗ್ತಾರೆ. ಹಿಂಗೆ ಹಾಲತ್ತದ ರೀ ಬರೀ. ಹಾಂ, 3 ಈ ವರ್ಷ ಎಷ್ಟು ದಿನ ಆಯ್ತು ಹೋಗಿ ಅವರು? ಈ ವರ್ಷ 1 ತಿಂಗಳು ಹಾಲಕ್ಕೆ ಬಂತ್ರಿ. ಈಗ ಇನ್ನೂ ಬಂದಿಲ್ಲ. ಹೋದ ವರ್ಷನೂ ಹೋಗ್ಯಾರ ಹಿಂಗೆ? ಹ್ಞೂ ರೀ. ಅಂದರೆ ಪ್ರತಿ ವರ್ಷ ಲೀವ್ ಮೇಲೆ ಇರ್ತಾರ? ಹ್ಞೂ ರೀ. ಸರಿ, ಯಾರು ಬರ್ಬೇಕು ಈಗ ಅಧಿಕಾರಿಗಳು ನಿಮ್ಗೆ? ಈಗ BO ಅವ್ರು ಬರ್ಬೇಕು. ಓಕೆ.